Hello everyone, welcome to ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 44ನೇ ಪ್ರಶ್ನೆಯನ್ನ ಗಮನಿಸಿ. ಗಡಿಯಾರದಲ್ಲಿನ ನಿಮಿಷದ ಮುಳ್ಳು 5 ನಿಮಿಷದಲ್ಲಿ 30 ಡಿಗ್ರಿ ಕೋನದಷ್ಟು ತಿರುಗುತ್ತದೆ. ಈ ಕೆಳಗಿನ ಕೋನಗಳಷ್ಟು ತಿರುಗಲು ನಿಮಿಷದ ಮುಳ್ಳು ತೆಗೆದುಕೊಂಡ ಸಮಯ ಕಂಡುಹಿಡಿಯಿರಿ. 90 ಡಿಗ್ರಿ ಬಿ 270 ಡಿಗ್ರಿ. ಸೊ ಇದು ನೇರ ಅನುಪಾತದ ನಿಯಮಕ್ಕೆ ಸಂಬಂಧಿಸಿದಂತಹ ಲೆಕ್ಕ. ಸೊ ಇಲ್ಲಿ ಇದರ ಸೂತ್ರ ಏನು? x1 by y1 is equal to x2 divided by y2. ಸೊ ಇಲ್ಲಿ ಕೊಟ್ಟಿರುವಂತಹ ಮೂಲ ಅನುಪಾತ 5 ನಿಮಿಷಕ್ಕೆ 30 ಡಿಗ್ರಿ ಕೋನವನ್ನ ಉಂಟು ಮಾಡುತ್ತೆ. ಓಕೆ, ಸೊ ಹಾಗಾದ್ರೆ 90 ಡಿಗ್ರಿ ಕೋನಕ್ಕೆ ಬೇಕಾಗುವಂತ ಸಮಯವನ್ನ ನೋಡ್ಬೇಕು. ಸೊ 5 ಡಿವೈಡೆಡ್ ಬೈ 30 ಡಿಗ್ರಿ ಕೋನ. ಸೊ ಅದೇ x ಸಮಯಕ್ಕೆ ಎಷ್ಟು ಡಿಗ್ರಿ ಕೋನವನ್ನ ಮೂವ್ ಮಾಡ್ತಾ ಇದೆ? 90 ಡಿಗ್ರಿ ಕೋನವನ್ನ ಮೂವ್ ಮಾಡ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ನಾವು ಇದರ ಸಮಯವನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಓರೆ ಗುಣಾಕಾರ ಮಾಡಿ 5 ಗುಣಿಸು 90 is equal to 30x. ಸೊ x is equal to 5 ಗುಣಿಸು 90 divided by 30. ಸೊ 0 0 ಕ್ಯಾನ್ಸಲ್, 3 ಬಂದ್ಲೆ 3 3 9. ಸೊ 5 3 15. ಸೊ x is equal to 15 ನಿಮಿಷ ಆಗತ್ತೆ. ಓಕೆ, ಸೊ ಅದೇ ರೀತಿ 270 ಡಿಗ್ರಿ ಕೋನವನ್ನ ಮೂವ್ ಆದ್ರೆ ಎಷ್ಟು ನಿಮಿಷ ಆಗಿರುತ್ತೆ? ಓಕೆ, ಸೊ ಈಗ 5 ಡಿವೈಡೆಡ್ ಬೈ 30 is equal to x ಗೆ 270 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ x ಸಮಯಕ್ಕೆ. ಸೊ ಓರೆ ಗುಣಾಕಾರ ಮಾಡಿ 5 ಗುಣಿಸು 270 is equal to 30x. So x is equal to 5 ಗುಣಿಸು 270 divided by 30. 0 0 3 1 3 3 9 27. ಸೊ 5 9 45 ಆಗತ್ತೆ. ಸೊ x is equal to 45 ನಿಮಿಷ. ಸೊ ಅಂದ್ರೆ ಇಲ್ಲಿ 45 ನಿಮಿಷ ಮೂವ್ ಆಯ್ತು ಅಂದ್ರೆ, ಮುಳ್ಳು 45 ನಿಮಿಷ ಮೂವ್ ಆಗಿದೆ ಅಂದ್ರೆ ಅಲ್ಲಿ ಉಂಟಾಗುವಂತ ಕೋನ 270 ಡಿಗ್ರಿ ಆಗತ್ತೆ. ಓಕೆ, ಸೊ ಇಲ್ಲಿ 90 ಡಿಗ್ರಿ ಆದ್ರೆ 15 ನಿಮಿಷ, 270 ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಇದು ಎಷ್ಟಕ್ಕೆ ಕಂಪ್ಲೀಟ್ ಮಾಡುತ್ತೆ? 45 ನಿಮಿಷಕ್ಕೆ ಕಂಪ್ಲೀಟ್ ಮಾಡುತ್ತೆ. ಓಕೆ, ಥ್ಯಾಂಕ್ ಯು.